ಮಗನಿಗೆ ಹೋಲಿಕೆ ಆಗುವಂಥ ಜಾತಕ ಸಿಕ್ಕಿದೆ ಜಯ. ಬಡವರ ಮನೆ ಹುಡುಗಿ ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೇ. ಹೇಳದೆ ಬಂದಿದೆ, ಇದರ ಹಿಂದೆ ಒಂದು ದೈವಿಕ ಶಕ್ತಿ ಇದೆ. ಅಲ್ಲ ರೀ, ಬಡವ್ರ ಮನೆ ಜಾತಕ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದ್ರ ಹಿಂದೆ ಏನಾದರೂ ಬರ್ದಿದ್ಯಾ ಬಡವ್ರ ಮನೆದು ಅಂತ? ಹಳಸಿಂಗಾಚಾರ್ಯ ಹೇಳಿದ್ರು. ಅದು ಅಲ್ಲದೆ ಇದರಲ್ಲಿ ಬಡವರ ಮನೆ ಭಕ್ತಿ ಶ್ರದ್ಧೆ ಎದ್ದು ಕಾಣಿಸ್ತಾ ಇದೆ. ಕುಂಕುಮ ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕಳಿಸಿದ್ದಾರೆ. ಹಳಸಿಂಗಾಚಾರ್ಯ ಹೇಳಿದ್ರು, ಅದೇಗೋ ಜಾತಕ ಮಿಸ್ಸಾಗಿ ನಿಮ್ಮನೆಗೆ ಬಂದಿದೆ ಅಂತ. ಮಿಸ್ಸಾಗಿ ನಾವು ಬಯಸಿದ ಜಾತಕನೇ ನಮ್ಮ ಮನೆ ಹುಡ್ಕೊಂಡು ಬಂದಿದೆ ಅಂದಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ದೇವರಿಗೆ ತಲುಪಿದೆ ಅಂತಾಯ್ತು. ಈ ಸಮಸ್ಯೆಗಳ ನಡುವೆ ಬಹಳ ದಿವಸದ ನಂತರ ಒಂದು ಒಳ್ಳೆ ಸೂಚನೆ ಕಾಣ್ತಾ ಇದೆ. ಶುಭ ಕಾಲ ಬರ್ಬೋದು ಅಂತ ಅನ್ನಿಸ್ತಾ ಇದ್ದೀರಿ. ಹೌದು ಜಯ. ಮಧುರಾ, 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 ಏನಪ್ಪ, ಯಾಕಪ್ಪ ಹಾಗೆ ನೋಡ್ತಾ ಇದೆಯಾ? ಏನಾಯ್ತು? ದೇವಸ್ಥಾನದಲ್ಲಿ ಅಳಸಿಂಗ ಸಾಹೇಬ್ರ ಮನೆ ಕಳಿಸ್ಬೇಕು ಅಂತ ಇಟ್ಟಿದ್ದ ಜಾತಕದಲ್ಲಿ ಮೇಘನನ್ ಜಾತಕ ಸೇರಿಸಿದ್ಯಾ? ಮಗಳೇ, ಜಾತಕ ಸೇರಿಸಿದ್ಯಾ? ಕೇಳಿದ್ದಕ್ಕಷ್ಟು ಉತ್ತರ ಕೊಡು. ಮೇಘನನ್ ಜಾತಕ ಸೇರಿಸಿದ್ಯಾ? ಅಪ್ಪ, ಅಳ್ಸಿಂಗಚಾರು ನಮ್ಮ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಾರೆ ಅಂತ ನಿಂಗೆ ಗೊತ್ತೇನಪ್ಪ? ನಮಗೆ ಯೋಗ್ಯತೆ ಇಲ್ವಂತೆ, ನಾವು ತುಂಬ ಚೀಪ್ ಅಂತೆ. ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ, ಸಾಹೇಬ್ರಿಗೂ ಅಕ್ಕಂಗೂ ಮದುವೆ ಮಾಡಿಸ್ತೀನಿ ಅಂತ. ಅದಕ್ಕೆ ಅಕ್ಕನ ಜಾತಕನ ತೊಗೊಂಡು ಹೋಗಿ ನಾನು ಸಾಹೇಬ್ರ ಮನೆಗೆ ಹೋಗ್ಲಿ ಅಂತ ಇಟ್ಬಿಟ್ಟು ಬಂದೆ. ನಾನು ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ದೇನೆ. ಏನೇ ಗೊತ್ತಿಲ್ಲ, ಚಿಕ್ಕ ಮಗುವೇನ ಅವಳು. ನನಗೆ ಬರ್ತಿರೋ ತುಂಬ ನೋಯ್ತಾ ಇದೆಯಾ? ನೋಡು ಹೇಗಾಗಿದೆ. ಸಾರಿ, ಅಪ್ಪ ನಿನ್ನ ಮೇಲೆ ಕೈ ಮಾಡೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅವತ್ತು ನಾನು ಹೊಡೆದೆ, ಇವತ್ತು ಅಪ್ಪ ಹೊಡೆದ್ರು. ಯಾಕೆ ಹೇಗೆ ಮಾಡ್ತೀಯ? ಯಾಕೆ ಏಟ್ ತಿಂತೀಯ? ನನ್ನ ವಿಷಯವಾಗಿ ನೀನು ಈ ರೀತಿ ಏಟ್ ತಿನ್ನೋದು, ಸಹಿಸ್ಕೊಳ್ಳೋದು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗಲ್ಲ ಮಧುರ. ಇದನ್ನೆಲ್ಲ ಮರ್ತು ಬಿಡು. ಈ ವಿಚಾರವಾಗಿ ನೀನು ನನಗೆ ಬುದ್ಧಿ ಹೇಳೋದನ್ನ ಮರ್ತು ಬಿಡಿ ಅಕ್ಕ. ನಿನಗೋಸ್ಕರ ನಾನು ಹೇಟ್ ಹೆಚ್ಚಿಗೆ ಓಡಿಸ್ಕೊಂಡ್ರು ಪರವಾಗಿಲ್ಲ, ಆದರೆ ನಾನು ಮಾತ್ರ ಈ ವಿಚಾರನ ಮರೆಯಲ್ಲ. ಯಾಕೆ ಇಷ್ಟು ಹಠ ಮಾಡ್ತೀಯ? ಯಾಕೆ ನಾನು ಹೇಳಿದ್ ಕೇಳೋಣ ನೀನು? ನಮಗಿದೆಲ್ಲ ಬೇಡ ಕಣೆ. ನನಗೆ ಬೇಕು ಕಣೆ ಅಕ್ಕ, ಅದು ದುರಾಸೆ ಅಲ್ಲ ಕಣೆ, ಆಸೆ. ನಿನ್ನ ಸಾಹೇಬ್ರನ್ನ ಅಕ್ಕಪಕ್ಕ ನೋಡ್ಬೇಕು ಅನ್ನೋ ಆಸೆ ನಂದು. ಚಾಲೆಂಜ್ ಮಾಡ್ಬಿಟ್ಟಿದ್ದೀನಿ, ಗೆಲ್ಲಬೇಕು ಅಂತ ಅಲ್ವೇ? ನೀನು ನಿನ್ನ ಲೈಫಲ್ಲಿ ಖುಷಿಯಾಗಿರ್ಬೇಕು, ಅದನ್ನ ನಾನು ಕಣ್ತುಂಬ ನೋಡ್ಬೇಕು ಅನ್ನೋ ಆಸೆ ಕಣೆ.
ಮಾಡ್ಕೊಳ್ತೀನಿ ಅಂತ ಹೇಳಿದ್ಯಾ. ಆ ಮಾತು ನೀನು ಯಾವತ್ತೂ ವಾಪಸ್ ತಗೊಳ್ಬೇಡ ಕಣೆ. ನಿನ್ನ ಸಾಹೇಬ್ರನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಾವೀಗ ನೆಮ್ಮದಿಯಾಗಿದ್ದೀವಿ ಮಧುರ. ದೊಡ್ಡವ್ರ ಹಿಂದೆ ಹೋಗಿ ನಮ್ಮ ನೆಮ್ಮದಿನ ಕಳ್ಕೊಳ್ಳೋದು ಬೇಡ. ನೀನು ಜೀವನ ಪೂರ್ತಿ ಹೀಗೆ ಒಂಟಿಯಾಗಿದ್ಬಿಟ್ರೆ ನಾವು ನೆಮ್ಮದಿಯಾಗಿರ್ತೀವೇನೆ. ಅಪ್ಪಂಗೆ ಬೇಜಾರಾಗುತ್ತೆ ಕಣೆ. ನೀನು ಒಂಟಿಯಾಗಿರ್ತೀನಿ ಅಂದರೆ ಅಪ್ಪಂಗೆ ನೋವಾಗತ್ತೆ. ಅಪ್ಪ ನೋವು ಅನ್ಭವಿಸೋದು ನನ್ನ ಕೈಲಿ ಸಹಿಸೋಕ್ಕಾಗಲ್ವೇ? ಅವ್ರು ಮತ್ತೆ ನಿನ್ನ ಮೇಲೆ ಕೈ ಮಾಡೋದನ್ನ ನಾನು ನೋಡೋಕ್ಕಾಗಲ್ಲ. ಅವ್ರು ನಮ್ಮ ಅಪ್ಪ ಅಲ್ವೇನೆ? ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ನನ್ನ ಮೇಲಿನ ಕೋಪಕ್ಕೆ ನನ್ನ ಮೇಲೆ ಕೈ ಮಾಡಿಲ್ಲ. ಅಳ್ಸಿಂಗಾಚಾರಿ ರೋಡಲ್ಲಿ ನಿಂತ್ಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿರ್ತಾರೆ, ಅದಕ್ಕೆ ಅವ್ರು ಹೊಡೆದ್ರು. ಬೇಕಿದ್ರೆ ಈಗ ಹೋಗಿ ನೋಡು, ಅವರೇ ಬೇಜಾರು ಮಾಡಿಕೊಂಡು ಯಾಕಾದ್ರೂ ಹೊಡೆದ್ನು ಅಂತ ಅಳ್ತಿರ್ತಾರೆ. ಇದೆಲ್ಲ ಸರಿ ಬರ್ತಾ ಇಲ್ಲ ಮಧುರ, ಅರ್ಥ ಮಾಡ್ಕೊ. ಊರ್ ಜನ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅದು ಸರಿ ಇರುತ್ತಾ? ಇಷ್ಟು ದಿನ ಅಪ್ಪ ನಮ್ಮ ಮೇಲೆ ಕೈ ಮಾಡದೇ ಇದ್ದವರು ಇವತ್ತು ಕೈ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಊರ್ ಜನ ಅವ್ರ ಮುಂದೆ ನಾವು ಚೆನ್ನಾಗಿ ಬಾಳ್ಬೇಕು ಕಣೆ. ನಮ್ಮಿಂದ ಆ ಕೆಲಸ ಆಗಲಿಲ್ಲ ಅಂದರೆ ಅವರು ನಮ್ಮನ್ನು ಆಡ್ಕೊಂಡಿದ್ದು ನಿಜ ಆಗತ್ತೆ. ಮಧುವಂತೆ ಅಕ್ಕನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ, ಅದನ್ನೆಲ್ಲ ಸುಳ್ಳು ಅಂತ ನಾವು ಸಾಬೀತು ಮಾಡಬೇಕು. ಯಾವುದೇ ಕಾರಣಕ್ಕೂ ನೀನು ನಿರ್ಧಾರನ ಬದಲಾಯಿಸ್ಕೋಬೇಡ ಕಣೆ. ಮಧುವಂತಿ ಆತ್ಮಕ್ಕೆ ಶಾಂತಿ ಸಿಕ್ಕಿದ ಮೇಲೆನೆ ಈ ಮನೆಗೆ ನೆಮ್ಮದಿ ಸಿಗೋದು. ನೀನು ಸಾಹೇಬ್ರನ್ನ ಮದುವೆ ಆದಮೇಲೆ ಕಣೆ ನನಗೆ ನೆಮ್ಮದಿ ಸಿಗೋದು. ನೋಡು, ನನ್ನ ಮಾತು ಕೇಳು. ಮಧುವಂತಿ ಅಕ್ಕನ ಸಾವು ಕೊಲೆ ಅಂತ ಸಾಬೀತಾಗೋವರೆಗೂ, ಆ ಕೊಲೆಗಾರ ಸಿಗೋವರೆಗೂ ನನ್ನ ಸಾಹೇಬ್ರ ವಿಷಯನ ನೀನು ಮಾತಾಡಬಾರ್ದು. ಆಯಿತು ಕಣೆ, ಮಾತಾಡಲ್ಲ. ನನ್ನ ಈ ಹಠದಿಂದ ನಿಮ್ಮ ಮನ್ಸಿಗೆ ನೋವಾಗ್ತಿದೆ ಅಂದರೆ ನನಗೆ ಕ್ಷಮಿಸ್ಬಿಡು. ಆದರೆ ಈ ಹಠ ಹಿಡಿಯೋವರೆಗೂ ಮಾತ್ರ. ಆಮೇಲೆ ನೀನು ಚೆನ್ನಾಗಿರ್ತೀಯ ಕಣೆ. ಅದನ್ನು ಕಣ್ತುಂಬ ನೋಡಿ ನಾವು ಚೆನ್ನಾಗಿರ್ತೀವಿ. ಅಳ್ಬೇಡ ಕಣೆ ಅಕ್ಕ. ಅಪ್ಪ ಹೊಡೆದು ನಂಗೆ ನಿಜವಾಗ್ಲೂ ನೋವಾಗಿಲ್ಲ ಕಣೆ. ಸಾರಿ ಕಣೆ, ನೀ ನನ್ನ ಅಕ್ಕನ ಸ್ಥಾನನ ತುಂಬಿಟ್ಟೆ. ಬಾ, ಊಟ ಮಾಡೋಣ. ಬೇಡ ಕಣಕ್ಕ, ನಂಗೆ ಹಸಿವಿಲ್ಲ. ನೋಡು, ಹಠ ಮಾಡಬೇಡ, ನನಗೆ ಬೇಜಾರಾಗುತ್ತೆ. ನಿಮ್ಮ ಅಪ್ಪ ಅನ್ಸ್ಕೊಂಡವ್ರು ಇದ್ದಾರಲ್ಲ, ಮೊದಲು ಹೋಗಿ ಅವ್ರಿಗೆ ಊಟ ಮಾಡಕ್ಕೆ ಹೇಳು. ಸರಿ, ಆಯಿಂಟ್ಮೆಂಟ್ ತಗೋ, ಹಚ್ಕೊ. ವಿಕ್ರಮ್ ಸಿಂಹನ ಜಾತಕ 3 ವಕ್ರ ದೃಷ್ಟಿಗಳು ಬಿದ್ದಿವೆ. ವಿಕ್ರಮ್ ಸಿಂಹನ ಜಾತಕದಲ್ಲಿ ಕಂಟಕಗಳು ಬಹಳ ಇವೆ.